ಹಲೋ. ಅವ ಇನ್ನೇನು ಅರ್ಧ ಗಂಟೆಲಿ ಪೂಜೆ ಶುರು ಆಯ್ತೈತೆ. ನೀವೀಗ ಮನೆ ಬಿಟ್ರೆ ಪೂಜೆ ಸಮಯಕ್ಕೆ ಕರೆಕ್ಟಾಗಿ ಬರ್ಬೋದವ. ಓ ಇಲ್ಲ ಕಲ, ನಮಗೆ ಬರೋಕ್ಕಾಗಕ್ಕಿಲ್ಲ. ಯಾಕವ ಆಗ್ಲೇ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರಿ, ಈಗ ಆಗಲ್ಲ ಅಂತ ಹೇಳ್ತಿದ್ದೀರಾ? ಪುಟ್ಟಕ್ಕ ಕರಿಲ್ಲ ಅಂತಲೇ? ಏ ಪುಟ್ಟಕ್ಕ ನನ್ನ ಕರಿಲೇಬೇಕು ಅಂತ ಯೋನಿಲ್ಲ. ಅವಳು ಕರಿದೆ ಹೋದ್ರು ನಾನು ಬರ್ತೀನಿ. ಆದ್ರೆ ಇಲ್ಲಿ ಸಮಾಚಾರ ಬ್ಯಾರೇನೆ ಐತೆ. ಏನವ? ಮದ್ವೆ ಬ್ರೋಕರ್ ಪ್ರಶಾಂತನ ಮನೆ ತಗ ಬರಕ್ಕೆ ಹೇಳಿದ್ದೆ. ಈಗ ಮನೆ ತಗ ಬಂದವನೇ, ಅದಕ್ಕೆ ನಾವು ಬರೋಕ್ಕಾಗಕ್ಕಿಲ್ಲ. ಅವ ಅವನ್ ಯಾಕೀಗ? ಇಲ್ಲ ಅವನು ಕರ್ಕೊಂಬಂದ್ಬಿಡು. ಏ ಈಗ ಆಗಕ್ಕಿಲ್ಲ ಕಲ. ನಮ್ಮ ರಾಗಂಗೆ ಗಂಡಿನ ಫೋಟೋಗಳನ್ನ ತಕೊಂಡ್ ಬಾ ಅಂತ ಹೇಳಿದ್ದೆ. ಅದನ್ನ ತಂದವನೆ, ಅದಕ್ಕೆ ಬರೋಕ್ಕಾಗಕ್ಕಿಲ್ಲ. ಓ ಹೌದವ, ಸರಿ ಸರಿ, ಮೊದಲು ಅದನ್ನ ಮುಗಿಸ್ಕೊಳ್ಳಿ, ಆದ್ರೆ ಬನ್ನಿವ. ಟೇಮ್ ಇದೆ ಬತ್ತೀವಿ ಕಲ. ಹಂಗೆ ಪುಟ್ಟಕ್ಕಂಗೂ ವಿಷಯ ತಿಳಿಸ್ಬಿಡು. ವ್ಯಾಪಾರ ಎಲ್ಲ ಸಂದಕ್ಕಾಗ್ಲಿ, ನಾನು ಒಳ್ಳೇದಾಗ್ಲಿ ಅಂತ ಹೇಳಿವ್ನಿ ಅಂತ ಹೇಳ್ಬಿಡು. ಆಯ್ತವ. ಅಬ್ಬಾ, ರಾಧಂಗೆ ಏನಾದ್ರು ಮದುವೆ ಆಗೋದ್ರೆ ಮಿಸ್ ಮುಂದೆ ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸ್ಬೋದು. ಈಗಲೂ ನಂದೇನು ತಪ್ಪಿಲ್ಲ, ಆದರೂ ಮಿಸ್ ಪ್ರಕಾರ ನನ್ನ ಪಾಪ ಕಳ್ಕೊಬೇಕಲ್ವೇ? ಅದಕ್ಕಾದರೂ ರಾಧಂಗೆ ಮದುವೆ ಆಗಲೇಬೇಕು. ಅಪ್ಪ ಆಂಜನೇಯ, ಆ ಹುಡುಗಿಗೆ ಒಳ್ಳೆ ಗಂಟು ಹೆಂಗೆ ಮಾಡಪ್ಪ. ಈ ವಾರನೇ ಬಂದು ಹುಡುಗಿ ನೋಡ್ಕೊಂಡು ಬಾಯ್ತಾರ ಅಂತ ಕೇಳ್ಬಿಡು ಪ್ರಶಾಂತ. ಶುಭಾಶಯ ಶ್ರೀಗಮ್. ಆಯ್ತಮ್ಮ, ವಿಚಾರಿಸ್ತೀನಿ. ನಾನು ಹೀಗೆ ಸುಮ್ಮನೆ ಇದ್ರೆ ತಾಳಿನೇ ಕಟ್ಟಿಸ್ಬಿಡ್ತಾರೆ. ನನಗೇನಾದರೂ ಮಾಡಲೇಬೇಕು. ಅತ್ತೆ, ಕುಡಿಯೋಕ್ಕೇನಾದರೂ ತರ್ತೀನಿ. ಹಾ ತಕಂಬ ಬಾಗಬ. ಅಮ್ಮ, ನೋಡ್ದಿಯಲ್ಲ ಪ್ರಶಾಂತ, ನಮ್ಮ ಹುಡುಗಿ ಸೂಕ್ಷ್ಮಗಳನ್ನೆಲ್ಲ ಸ್ಯಾನೆ ಸಂದಕ್ಕೆ ಅರ್ಥ ಮಾಡ್ಕೊತಾಳೆ. ನಾಜುಕಿನ ಹುಡುಗಿ, ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಹೊಂದ್ಕೊಂಡು ಹೋಯ್ತಾಳೆ. ನೀನ್ ಯಾಕೆ ಕಳಿಸ್ಬಿಟ್ಟು ಕೈ ತೊಳ್ಕೊಳ್ಳಿಲ್ಲ? ಯಾಕವ ಹೀಗೆ ಮಾಡ್ತಿದ್ಯಾ? ಮಿಸ್ಸು, ಮೊದಲು ಪೂಜೆ ಮುಗಿಲಿ, ಆಮೇಲೆ ಬೇಕಾದ್ರೆ ಮಾತಾಡೋಣ. ನೀವು ಸುಮ್ಮನೆ ಇರಿಶ್ರಿ. ಇನ್ನು ಹೀಗೆ ಬಿಟ್ರೆ ಏನು ಬಗೆ ಹರಿಯಲ್ಲ. ಇಂಥವ್ರೆಲ್ಲ ನಮ್ಮ ಮನೇಲಿದ್ರೆ ನಂಗೆ ಒಂದು ನಿಮಿಷನೂ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಮಗಳೇ, ಇಷ್ಟಕ್ಕೂ ನನ್ನ ಕಳಿಸು ಅಂದರೆ ನಿಮ್ಮವ್ವ ನನ್ನನ್ನು ಎಲ್ಲಕ್ಕೆ ಕಳಿಸ್ಬೇಕು? ಆ ಗಾರೆ ಕೆಲಸದವಳ ಮನೆಗೆ ನಾ ಯಾಕೆ ಹೋಗ್ಬೇಕು? ನಮ್ಮ ಮನೇಲಿ ಇರೋದೇ ಧರ್ಮ ಅಲ್ವಾ? ಅದು ಅಲ್ಲದೆ ಮದುವೆ ಆಗಿರೋ ಗಂಡಸು 3 ಜನ ಹೆಣ್ಮಕ್ಳು ತಂದೆ. ಅವಳ ಮನೆಗೆ ಹೋದರೆ ಊರಿನ ಜನ ನನ್ನ ಸುಮ್ಕೆ ಬಿಡ್ತಾರಾ? ಯಾಕವ್ವ ಹಂಗೆ ನೋಡ್ತಿದ್ಯಾ? ಈ ಅಪ್ಪಯ್ಯನ ಮ್ಯಾಗೆ ಇನ್ನೂ ಕೋಪನ? ನಂಗೆ ಹೆಣ್ಮಗ ಬೇಡ, ಗಂಡು ಮಗನೇ ಬೇಕು ಅಂದದನ್ನು ಇನ್ನೂ ಮನಸ್ಸಿನಾಗ ಮಾಡಿಕೊಂಡಿದ್ಯಾ? ಈಗ ಯಾಕೆ ಆ ಮಾತು? ಆಮ್ಯಾಗ ಮಾತಾಡಮ್ಮ, ಬನ್ನಿ. ಅಕ್ಕ, ಬಾವ ಬಂದ್ರು. ಇವ್ರು ಯಾಕೆ ಬಂದ್ರು? ಇವ್ರನ್ನ ಯಾರು ಕರೆದಿದ್ದು? ನಾನೇ ಬರಕ್ಕೆ ಹೇಳಿದೆ. ಪೂಜೆಯಲ್ಲಿ ಹಿರಿಯಳಿಯ ಇಲ್ಲ ಅಂದರೆ ಹೆಂಗೆ ಹೇಳಿ? ಅವ ಬನ್ನಿ ಅಷ್ಟೇ. ಪುಟ್ಟಕ್ಕ, ಚೆನ್ನಾಗಿದ್ದೀರಾ? ಚಂದಾಕಿವ್ನಿ. ಅತ್ತೆ ಹೇಗಿದ್ದೀರಾ? ಚಂದಾಕಿದ್ದೀನಿ ಹೇಳಿ ಅಂದರೆ ನೀವು ಚಂದಾಕಿದ್ದೀರಾ? ಚೆನ್ನಾಗಿದ್ದೀನಿ ಅತ್ತೆ. ಹಾಯ್ ಸುಮಾ. ಅವ್ವ, ನಾನು ಹೇಳಿದ್ನಲ್ಲ, ಬಾವನ್ ಫ್ರೆಂಡ್ ವಿನುತಾ ಅಕ್ಕ ಇವರೇ. ಚಂದಾಕಿದೆಯವ್ವ? ಓ ಅಮ್ಮ, ನಾನು ನಿಮ್ಮನ್ನ ನೋಡಬೇಕು ಅಂತ ಕಾಯ್ತಾ ಇದ್ದೆ. ಅಂತೂ ಇವತ್ತು ನಿಮ್ಮನ್ನ ನೋಡೋ ಹಾಗಾಯ್ತು. ಅವ ಪೂಜೆಗೆ ತಡ ಆಗ್ತಿದೆ, ಬನ್ನಿ ಹೋಗಮ್ಮ. ಈ ಕಡೆ ಕರ್ಕಂಬ. ಬಾಬಾ ಬಾಬಾ ಬಾಬಾ, ಕುತ್ಕ ಕುತ್ಕ. ಏನಾಯ್ತು?
ಮೊದಲು ನೀರು ಕುಡಿಸಿ. ನೀರ್ ಬೇಡ, ಕೈಗೆ ಕಬ್ಣ ಕೊಡ್ಬೇಕು. ಹಾಂ, ಕಬ್ಬಣನ ಯಾಕೆ? ಅದಕ್ಕೆ ನೀವು ಇವ್ರಿಗೆ ಹೇಳಲ್ವೇ ನನ್ನ ಮಗಿಗೆ ಫಿಟ್ಸು? ಹಾಂ, ಫಿಡ್ಸಾ? ಯಾವಾಗಿನಿಂದ ಈ ಕಾಯಿಲೆ? ಸುಮಾರು ದಿವಸದಿಂದ ಡಾಕ್ಟರ್ಗೆಲ್ಲ ತೋರಿಸಿದ್ವು. ಆದ್ರೆ ಗಾಬರಿ ಅಥವಾ ಸಂತೋಷ ಆದಾಗ ಹಿಂಗ್ ಮತ್ತೆ ಮತ್ತೆ ಆಯ್ತಾ ಇದೆ ಅಂದ್ರು. ಬಂಗಾರಮ್ಮನವರೇ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಥರ ಕಾಯಿಲೆ ಇರೋ ಹುಡುಗ ಒಪ್ಕೊಳ್ಳೋದು ತುಂಬ ಕಷ್ಟ. ಅದು ಅಲ್ಲದೆ ವಿಷಯನ ಮುಚ್ಚಿಟ್ಟು ಮದುವೆ ಮಾಡೋದು ತಪ್ಪಾಗುತ್ತೆ. ನೋಡೋಣ, ಯಾರಾದರೂ ಈ ಸಮಸ್ಯೆ ಜೊತೆಗೆ ಈ ಹುಡುಗಿನ ಒಪ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಸಿದ್ಧರಿದ್ರೆ ತಿಳಿಸ್ತೀನಿ. ನಾನಿನ್ನು ಬರ್ತೀನಮ್ಮ.